ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ, ವಸತಿ ಸಂಸ್ಥೆಗಳಲ್ಲಿ, ಸ್ಪೆಷಲಿ ಯಾವುದಪ್ಪ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಏಕಲವ್ಯ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಬಿ ಆರ್ ಅಂಬೇಡ್ಕರ್, ಆಮೇಲೆ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ವಿವಿಧ ಒಂದು ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ತೊಗೋಬೇಕಂದ್ರೆ ಅದಕ್ಕೆ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಸೊ ಅದರ ಬಗ್ಗೆ KE ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಪ್ರತಿ ವರ್ಷವೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನಾನು ಈ ವರ್ಷ ನಿಮ್ಮಗಳಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನನ್ನ ಚಾನಲ್ ಮುಖಾಂತರ ಕೊಡ್ತೀನಿ. ಜೊತೆಗೆ ನಿಮ್ಮ ಏನೋ ಒಂದು ಕಾಮೆಂಟ್ಗಳನ್ನು ಹಾಕಿರ್ತೀರಿ, ನೀವು ಬೇಕಾದರೆ ಕಾಮೆಂಟ್ಸನ್ನು ಹಾಕ್ಬೋದು. ಅದಕ್ಕೆ ಉತ್ತರವನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಜೊತೆಗೆ ಸಂಜೆ ಲೈವಲ್ಲಿ ಬಂದು ಕೂಡ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಏನಂದರೆ ಕಟ್ ಆಫ್ ಎಷ್ಟಿರುತ್ತೆ, ಆಮೇಲೆ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಕೀ ಉತ್ತರಗಳನ್ನ ಯಾವಾಗ ಬಿಡ್ತಾರೆ, ಎಲ್ಲ ಮಾಹಿತಿಗಳನ್ನು ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇರ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಮೊರಾರ್ಜಿ ದೇಸಾಯಿಯ ಎಲ್ಲ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ನಿನ್ನೆ ಬಂದಿರುವಂಥದ್ದು ವಿವಿಧ ಶಾಲೆಗಳಿಗೆ ಅರ್ಜಿಗಳನ್ನು ಮತ್ತು ಪರೀಕ್ಷೆಗಳಿಗೆ ಕೂತ್ಕೋಬೇಕಂತಂದರೆ ಅದಕ್ಕೆ ಅರ್ಜಿಗಳನ್ನು ನೀವು ಹಾಕಬೇಕಾಗತ್ತೆ. ಇದು ನಿನ್ನೆ ಬಂದಿರುವಂಥ ಆದೇಶ KE ಮುಖಾಂತರ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ನಾವು 10ನೇ ತಾರೀಕಿಂದ ವಿವಿಧ ಸ್ಕೂಲ್ಗಳಿಗೆ ನಾವು 10ನೇ ತಾರೀಕಿಂದ ಅಂದರೆ ಈ ಬರುವಂಥ 10ರಿಂದ ನಿಮಗೆ ಅಂದರೆ ಇವತ್ತಿಂದ ನಿಮ್ಗೆ ಏನಪ್ಪ ಅಂತಂದರೆ ಅರ್ಜಿಗಳನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ 25 ತಾರೀಕು ತನಕ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಓಕೆ, ಸೊ ಎಂದರೆ 10ನೇ ತಾರೀಕಿಂದ 25ನೇ ತಾರೀಕು ತನಕ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗತ್ತೆ. ಆಮೇಲೆ ಘೋಷಣಾ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ ವಾರ್ಷಿಕ ಆದಾಯ ನೋಡಿರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2.5 ಲಕ್ಷ, ಮತ್ತು ಪ್ರವರ್ಗದವ್ರಿಗೆ 2.5 ಲಕ್ಷ, ಮತ್ತು ಇತರದವರಿಗೆ 1 ಲಕ್ಷ ಕುಟುಂಬದ ಆದಾಯವನ್ನು ಹೊಂದಿರಬೇಕು. ಆಮೇಲೆ ಮಾಹಿತಿ ಪುಸ್ತಕನೂ ಕೂಡ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪರೀಕ್ಷೆ ದಿನಾಂಕ ನೋಡಿರಿ, ತುಂಬ ಇಂಪಾರ್ಟೆಂಟು. ಆಮೇಲೆ ಈ 2 ವೆಬ್ಸೈಟ್ಗಳ ಮುಖಾಂತರ ಹೋಗಿ ನೀವು ಅರ್ಜಿಗಳನ್ನು ಮಾಹಿತಿಯನ್ನು ಪಡ್ಕೋಬೋದು ಮತ್ತು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಆದರೆ ಇಲ್ಲಿ ಈ ಒಂದು KE ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ನೋಡಿ, ಇಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ, ಪರೀಕ್ಷೆ ದಿನಾಂಕ ಕೂಡ ಕೊಟ್ಟಿದ್ದಾರೆ 1/3/2026. ಅಂದರೆ ಮಾರ್ಚ್ 1ನೇ ತಾರೀಕಿಗೆ ಭಾನುವಾರ ದಿನದಂದು ನಿಮಗೆ ಪರೀಕ್ಷೆ ಇರುತ್ತೆ. ಈಗ ಅರ್ಜಿ ಸಲ್ಲಿಸಬೇಕು, ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ. ಓಕೆ, ನಿಮ್ಮಲ್ಲಿ ಮತ್ತೇನಾದರೂ ಡೌಟ್ಗಳಿದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಮತ್ತು ನಾನು ಅಪ್ಡೇಟ್ ಮಾಡ್ತಿರ್ತೇನೆ. ಚಾನಲ್ನ ವಿಸಿಟ್ ಮಾಡ್ತಾಯಿರಿ.